ರಂಗನಾಥಾಚಾರಿ ಉಪಾಧ್ಯಕ್ಷರು JSSN ಕಾರ್ಯಕ್ರಮದ ಸಮಾಜ ಸೇವಕರು ಸ್ವೀಕರಿಸೈ ನಾಟಕ ಬೋಧಕ ಸ್ವೀಕರಿಸೈ ನಾಟಕ ಬೋಧಕ ಮದಕ ನರಕ ನಾಟಕ ಗಜವ ವಿಶೇಷವಾಗಿ ಕಾಮಸಮುದ್ರ ಗ್ರಾಮದಲ್ಲಿ ಸೀತಾರಾಮಚಂದ್ರ ಸ್ವಾಮಿ, ಆಂಜನೇಯ ಸ್ವಾಮಿ, ಮಹಾಗಣಪತಿ ಮತ್ತು ಸಾಯಿಬಾಬಾ ದೇವರುಗಳ ಪ್ರತಿಷ್ಠಾಪನಾ ಈ ಒಂದು ಸಮಾರಂಭದ ಆಸೆಯಿಂದ ಇರ್ತಕ್ಕಂಥ ಕೂಡ ಇಲ್ಲಿನ ಶ್ರೀರಾಮ ಮಂದಿರ ಬಹಳ ಪುರಾತನವಾಗಿದ್ದು ಬಹುಶಃ ಈ ಗ್ರಾಮದ ಹಿಂದೆ ಒಂದು 80 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿತ್ತು. ಈ ಒಂದು ಶ್ರೀರಾಮ ಮಂದಿರ ಶಿಥಿಲವಾದಾಗ ಗ್ರಾಮಸ್ಥರು ಕುಟ್ಟಿಯವರಾದಿಯಾಗಿ ನಮ್ಮ ಸದಾನಂದ ನಾಯ್ಡು ವಿಶೇಷವಾಗಿ ಸದಾನಂದ ನಾಯ್ಡು ಆದಿಯಾಗಿ ಎಲ್ಲ ಭಕ್ತಾದಿಗಳು ಮನವಿ ಮಾಡಿದರು, ಸರ್ ರಾಮ ಮಂದಿರ ಶಿಥಿಲವಾಗಿದೆ, ಜೀರ್ಣೋದ್ಧಾರ ಮಾಡಬೇಕು ಅಂತ. ಆಗ ನಾನು ಕೂಡ ಅವ್ರ ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು, JCB ನಾರಾಯಣಪ್ಪಣ್ಣ ಆಗ್ಬೋದು, ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಒಳ್ಳೆ ಹೃದಯ ಭಾಗದಲ್ಲಿ ಕಾಮಸಮುದ್ರ ಹೃದಯ ಭಾಗದಲ್ಲಿ ಅದು ಒಳ್ಳೆ ರಾಮನ ನಿರ್ಮಾಣ ಮಾಡಿ ಶ್ರೀರಾಮ, ಆಂಜನೇಯ, ಸೀತಾದೇವಿ ಜೊತೆಗೆ ಕಲಿಯುವ ದೇವರು ನಮ್ಮೆಲ್ಲರ ಸಾಯಿಬಾಬಾ ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಎಲ್ಲ ಪಂಚಾಯತಿಗಳು ಕೂಡ ಶಾಂತವಾಗಿರಲಿ ಅಂತೇಳಿ ವಿಶೇಷವಾಗಿ ಇನ್ನೇನು ಶ್ರೀರಾಮನವಮಿ 2 ದಿವಸ ಇದೆ. ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ಪಟ್ಟೋಭಿಷೇಕ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನಾದರೂ ಭಾವಿಸ್ತೇನೆ. ಬಂಧುಗಳೇ, ಇವತ್ತು ಇಲ್ಲಿ ಬಹಳ ಖುಷಿಯಾಗುತ್ತೆ ನೋಡಿ. ಮುಸ್ಲಿಂ ಯುವಕರು, ಕ್ರಿಶ್ಚಿಯನ್ನವರು, ಎಲ್ಲ ಜಾತಿಯವರು, ಇಲ್ಲಿ ಒಂದು ಜಾತಿ ಇಲ್ಲ, ಇಲ್ಲಿ ಎಲ್ಲ ಜಾತಿಯವರು ಸೇರ್ಕೊಂಡು ವಿಶೇಷವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಇದು ವಿಶೇಷ. ಭಾರತ ದೇಶದಲ್ಲಿ ಯಾವುದೇ ಮಸೀದಿ, ಯಾವುದೇ ಚರ್ಚು, ಯಾವುದೇ ದೇವಸ್ಥಾನ ಕೇವಲ ಒಂದು ಜಾತಿ ಸೀಮಿತ ಆಗೋದಿಲ್ಲ. ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಹೀಗಾಗಿ ಎಲ್ಲ ಜಾತಿಯವರ ಸಂಗಮವಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನಾದರೂ ಭಾವಿಸ್ತೇನೆ. ನಮಗಾದರೂ ಈ ಕಾಮಸಮುದ್ರ ಗ್ರಾಮವನ್ನು, ಈ ಪಂಚಾಯಿತಿಯನ್ನು, ಈ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು, ಇಲ್ಲಿಂದ ತಮಿಳುನಾಡಿಗೆ ಸಂಪರ್ಕವನ್ನು ಕೊಟ್ಟು ಹೆಚ್ಚಿಗೆ ವ್ಯಾಪಾರ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮಗೆ ಗೊತ್ತಿದೆ. ಕಳೆದ 12 ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ. ಇವತ್ತು ನಿಮ್ಮನ್ನು ನೋಡಿ, ಈ ರಸ್ತೆ ಒಂದು ವೇಳೆ ಮಳೆ ಬಂದಿದ್ರೆ ಆ ಕಟ್ಟಿದ ರಸ್ತೆ ಹಾಕ್ತಾನೆ ಇಲ್ಲ. ಇವತ್ತೆಲ್ಲ ಕೂಡ ಬಲ್ಮದವರು ಆರಾಮಾಗಿ ಹೋಗ್ತಾರೆ. ಇವತ್ತು ಬಂಗಾರಪೇಟೆಯಿಂದ ಆ ಕಾಮಸಮುದ್ರ ರಸ್ತೆ ಇವತ್ತಾಗಿದೆ. ಇದೇ ತಿಂಗಳು ಸೋಮವಾರ ಮಂಗಳವಾರ ಬಂದು ಈ ಮತ್ತೆ ಕಾಮಸಮುದ್ರದಿಂದ ತೊಪ್ಪರಳ್ಳಿ ರಸ್ತೆಯನ್ನು ಶಂಕುಸ್ಥಾಪನೆ ಮಾಡುತ್ತೇವೆ. ಅದಕ್ಕೆ 4 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇವೆ. ಇದರೊಟ್ಟಿಗೆ ಈ ನಮ್ಮ ಜಾನಗುಡ್ಡೆ ಸರ್ಕಲ್ನಿಂದ KGF ರಸ್ತೆಯನ್ನು ಕೂಡ ಅದು ಕೂಡ ಹಣವನ್ನು 1 ಕೋಟಿ ಮಂಜೂರು ಮಾಡಿಸಿದ್ದೇವೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ರಸ್ತೆಗಳು ಅಭಿವೃದ್ಧಿ ಆದರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ. ಜನ ಇಲ್ಲಿಂದ ಟೌನೇ ಬೇಕು ಅಂತೇಳಿ ಆರಿಸ್ಕೊಂಡು ಬರೋದು ತಪ್ತದೆ. ಎಲ್ಲ ಟೌನ್ ಸೇರ್ಕೊಂಡ್ರೆ ವ್ಯವಸಾಯ ಮಾಡೋರು ಯಾರು? ఏమైనా కంప్యూటర్ ఏమన్నా ఎంత కంప్యూటర్ మోస్తుంది కైతుందా రైతు పండల్లా మన తినాలా రైతు పండకపోతే
మన ಚಿತ್ರಣ ಗುಡಿಸಿಕೆ ಆ ಉದ್ದೇಶ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿ ಆ ಗ್ರಾಮಗಳಲ್ಲಿ ಆ ರೈತರಿಗೆ ಬಡವರಿಗೆ ಅಲ್ಲೇ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಜನ ಅಲ್ಲೇ ಇದ್ದು ವ್ಯವಸಾಯವನ್ನು ಮಾಡಿ ಮತ್ತು ಇನ್ನಿತರ ಅನೇಕ ಯೋಜನೆಗಳನ್ನು ಮಾಡಿ ಈ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಸೇವಕರಾಗಿಯೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಹಾದ್ನಾಡು ಕೊಟ್ಟಿಯವರು, ರಂಗಾಚಾರ್ಯವರು ಹಜ್ಜು ಹಾದಿಯಾಗಿ ನಾವು ವಿಶೇಷವಾಗಿ ರಿಟೈರ್ಡ್ ಪಿ ಡಿ ಅವರು ರಾಧಾಕೃಷ್ಣರು ಇವರೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ.